ನಮಸ್ಕಾರ ವೀಕ್ಷಕರೇ. ಯಾರಿಗೆ ಮದುವೆ ಆಗಿಲ್ಲ ಹೌದಾ, ಮನೆಯಲ್ಲೇ ಹೆಣ್ಮಕ್ಕಳು ಕುಂತು ಎಷ್ಟೇ ವರಗಳನ್ನು ನೋಡ್ತಾ ಇದ್ರು ಮಗಳಿಗೆ ಗಂಡುಗಳೇ ಕೂಡು ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿರೋ ತಂದೆ ತಾಯಿಗಳಿಗೆ, ಅಥವಾ ಎಷ್ಟೇ ನೋಡಿದ್ರೂ ಹುಡುಗಿಯರನ್ನು ನೋಡಿದ್ರೂ ಯಾವುದೂ ಕೂಡು ಬರ್ತಾ ಇಲ್ಲ, ಯಾವುದಾದ್ರೂ ಒಂದು ಕಿರಿಕಿರಿನೇ ಆಗ್ತಾ ಇದೆ, ಮದುವೆಗೆ ಅಡ್ಡಿ ಆಗ್ತಾ ಇದೆ, ಎಷ್ಟೇ ನೋಡಿದ್ರೂ ಯಾವುದೂ ಕೂಡು ಬರ್ತಾ ಇಲ್ಲ ಅಂದರೆ ಅವರಿಗೆ ಒಂದು ಸಣ್ಣ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೇನೆ. ಏನಪ್ಪ ಮಾಡಬೇಕು ಅಂದರೆ, ಅರಿಶಿಣದ ಕೊಂಬನ್ನು ತಗೊಳ್ಳಿ ಒಂದೆರಡು. ಆ ಅರಿಶಿಣದ ಕೊಂಬಿಗೆ ಒಂದೆರಡು ಬಿಳಿ ದಾರವನ್ನು ತಗೊಂಡು ಆ ಅರಿಶಿಣದ ಕೊಂಬನ್ನು ಅದರಲ್ಲಿ ಕಟ್ಟಿ ಯಾರಿಗೆ ಮದುವೆ ಆಗಿಲ್ಲ ಹೆಣ್ಮಗಳು ಅಥವಾ ಗಂಡ್ಮಗು ಇದ್ದರೆ ಆ ಹೆಣ್ಮಗಳ ಕೈಯಿಂದ ಅಥವಾ ಗಂಡ್ಮಗಳ ಕೈಯಿಂದ ಆ ಬಾಳೆ ಕೊಂಬಿಗೆ ಆ ಕಟ್ಟಿರುವಂಥ ಅರಿಶಿಣದ ಕೊಂಬನ್ನು ಅದಕ್ಕೆ ಕಟ್ಟಬೇಕು. ಅದರಲ್ಲೂ ಆ ಹೆಣ್ಣಿನ ತಂದೆ ತಾಯಿ ಆಗಲಿ ಅಥವಾ ಗಂಡಿನ ತಂದೆ ತಾಯಿಗಳಿದ್ದರೆ ಅಥವಾ ಅಳಿಯನಿಗೆ ಯಾವ ರೀತಿಯಲ್ಲಿ ಉಪಚಾರ ಮಾಡ್ತಿರೋ ಆ ರೀತಿಯಾಗಿ ಆ ಬಾಳೆ ಕೊಂಬಿಗೆ ಉಪಚಾರವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಅದಕ್ಕೆ ಹಣ್ಣು ಹಂಪಲನ್ನು ಕೊಡಬೇಕು. ಆದರೆ ಒಂದು ವೀಕ್ಷಕರೇ ಇಲ್ಲಿ, ಆದರೆ ಅರಿಶಿಣದ ಕೊಂಬನ್ನು ಮಾತ್ರ ಯಾರಿಗೆ ಮದುವೆ ಆಗಿಲ್ಲ, ಅಲ್ಲಿ ಹೆಣ್ಣಾದರೂ ಆಗಿರಲಿ ಗಂಡಾದರೂ ಆಗಿರಲಿ, ಆ ಅರಿಶಿಣದ ಕೊಂಬನ್ನು ಅವ್ರ ಕೈಯಿಂದ ಆ ಬಾಳೆ ಕಂಬಿಗೆ ಕಟ್ಟಬೇಕು ವೀಕ್ಷಕರೇ. ಅದರಲ್ಲೂ ಯಾರಿಗೆ ಮದುವೆ ಆಗಿಲ್ಲ ಗಂಡಿನ ತಂದೆ ತಾಯಿಗಳು ಅಥವಾ ಹೆಣ್ಣಿನ ತಂದೆ ತಾಯಿಗಳು ಅಳಿಯನಿಗೆ ಯಾವ ರೀತಿಯಲ್ಲಿ ಉಪಚಾರ ಮಾಡ್ತಿರೋ ಆ ರೀತಿಯಾಗಿ ಆ ಬಾಳೆ ಕಂಬಿಗೆ ಉಪಚಾರವನ್ನು ಮಾಡಬೇಕಾಗುತ್ತೆ, ಪೂಜೆಯನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ. ಈ ವಿಧಾನವನ್ನು ಫಾಲೋ ಮಾಡಿ ಅತಿ ಶೀಘ್ರದಲ್ಲೇ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡು ಬರುತ್ತೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು. ನಮಸ್ತೆ.